ನಾರದ ಪುರಾಣ ವಿವಿಧ ಪಾಪಗಳ ಪ್ರಾಯಶ್ಚಿತ್ತದ ವಿಧಾನ ಮತ್ತು ವಿಷ್ಣುವಿನ ಆರಾಧನೆಯ ಮಹಿಮೆ. ಶ್ರೀ ಸನಕರು ನಾರದರಿಗೆ ಪ್ರಾಯಶ್ಚಿತ್ತದ ವಿಧಿಯ ವರ್ಣನೆ ಮಾಡಿದರು. ಬ್ರಹ್ಮ ಹತ್ಯೆ ಮಾಡುವವನು, ಮದಿರಾವ್ಯಸನಿ, ಸುವರ್ಣಾದಿಗಳನ್ನು ಕದಿಯುವವನು ಹಾಗೂ ಗುರುಪತ್ನಿಗಾಮಿ ಈ ನಾಲ್ವರು ಮಹಾಪಾತಕಿಗಳು. ಇಂಥವರ ಜೊತೆ ಸಂಪರ್ಕದಲ್ಲಿರುವವನು ಐದನೆಯ ಪಾತಕಿ. ಬ್ರಹ್ಮಹತ್ಯೆ ಮಾಡಿದವನು ಜಟಾಧಾರಿಯಾಗಿ ಅರಣ್ಯದಲ್ಲಿ ಸಂಚರಿಸಿ ಕಂದಮೂಲಾದಿಗಳನ್ನು ಭಕ್ಷಿಸಿ ತ್ರಿಕಾಲ ಸ್ನಾನ ಹಾಗೂ ಸಂಧ್ಯಾವಂದನೆ ಮಾಡಬೇಕು. ನಿರಂತರವಾಗಿ ಶ್ರೀಹರಿ ಪೂಜೆ, ಧ್ಯಾನ ಹಾಗೂ ಭಜನೆ ಮಾಡುತ್ತಿರಬೇಕು. ಬ್ರಹ್ಮಚರ್ಯೆಯಲ್ಲಿದ್ದು ತೀರ್ಥಕ್ಷೇತ್ರಗಳು ಮತ್ತು ಆಶ್ರಮದಲ್ಲಿ ವಾಸಿಸಬೇಕು. ಹೀಗೆ 12 ವರ್ಷ ನಿರಂತರವಾಗಿ ಶ್ರೀಹರಿನಾಮ ಸಂಕೀರ್ತನೆ ಮಾಡಿದ ನಂತರ ಬ್ರಹ್ಮಹತ್ಯೆ ದೋಷದಿಂದ ಮುಕ್ತನಾಗುತ್ತಾನೆ. ಇಲ್ಲವೇ 10,000 ಶ್ರೇಷ್ಠ ಗೋವುಗಳನ್ನು ದಾನ ಮಾಡಿದರೆ ಶುದ್ಧನಾಗುತ್ತಾನೆ. ಬ್ರಾಹ್ಮಣರಿಗೆ ಹೀಗೆಯೇ ಬೇರೆ ಬೇರೆ ಪಾಪಗಳಿಗೆ ವಿವಿಧ ಪ್ರಾಯಶ್ಚಿತ್ತಗಳಿವೆ. ನಾರದರೆ, ಕ್ಷತ್ರಿಯರಿಂದ ಮೇಲಿನ ಪಾಪಗಳು ಮಾಡಲ್ಪಟ್ಟರೆ ಅವರಿಗೆ ಇದರ 2ರಷ್ಟು ಹಾಗೂ ವೈಶ್ಯರಿಗೆ 3ರಷ್ಟು ಪ್ರಾಯಶ್ಚಿತ್ತವೆಂದು ಹೇಳಲಾಗಿದೆ. ಶೂದ್ರನು ಬ್ರಾಹ್ಮಣನ ವಧೆ ಮಾಡಿದರೆ ಅವನನ್ನು ಒನಕೆಯಿಂದ ಕೊಲ್ಲಬೇಕೆಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಹಾಗೆಯೇ ಕ್ಷತ್ರಿಯ, ವೈಶ್ಯ, ಶೂದ್ರರ ಪಾತಕ ನಿವಾರಣೆಗೆ ಬೇರೆ ಬೇರೆ ಪ್ರಾಯಶ್ಚಿತ್ತಗಳಿವೆ. ಆದರೆ ವೃದ್ಧರು, ರೋಗಿಗಳು, ಸ್ತ್ರೀ ಹಾಗೂ ಬಾಲಕರಿಗೆ ಅರ್ಧದಷ್ಟು ಪ್ರಾಯಶ್ಚಿತ್ತವಿದೆ. ಮದಿರೆ ಕುಡಿಯುವ ಬ್ರಾಹ್ಮಣನು ಸ್ನಾನ ಮಾಡಿ ಏಕಾಗ್ರತೆಯಿಂದ ಶ್ರೀಮನ್ನಾರಾಯಣನನ್ನು ಸದಾ ಸ್ಮರಿಸಬೇಕು ಹಾಗೂ ಕುದಿಯುವ ತುಪ್ಪ, ಹಾಲು ಮತ್ತು ಗೋಮೂತ್ರವನ್ನು ಕುಡಿದ ನಂತರ ನೀರನ್ನು ಕುಡಿಯಬೇಕು. ತಿಳಿಯದೆ ಕುಡಿದರೆ ಪುನಃ ಉಪನಯನ ಸಂಸ್ಕಾರ ಮಾಡಿಕೊಂಡು 2 ಚಂದ್ರಾಯಣ ವ್ರತ ಮಾಡಬೇಕು. ವಿಪ್ರೋತ್ತಮರೇ, ಬ್ರಾಹ್ಮಣನು 1 ವರಹ ಸುವರ್ಣವನ್ನು ಕದ್ದರೂ ಬ್ರಹ್ಮಹತ್ಯೆಯಲ್ಲಿ ತಿಳಿಸಿದ ವ್ರತವನ್ನು ಮಾಡಬೇಕು. ಕ್ಷತ್ರಿಯನು ಬ್ರಾಹ್ಮಣನ ಹಣವನ್ನು ಕದ್ದರೆ ಪಶ್ಚಾತ್ತಾಪಪಟ್ಟು ಕದ್ದ ಹಣವನ್ನು ಹಿಂತಿರುಗಿಸಬೇಕು. 12 ದಿನಗಳವರೆಗೆ ಉಪವಾಸವಿದ್ದು ಸಾಂತಪನ ವ್ರತ ಮಾಡಿದರೆ ಶುದ್ಧನಾಗುತ್ತಾನೆ. ರತ್ನ, ಸಿಂಹಾಸನ, ಸ್ತ್ರೀ, ಹಾಲು ಕೊಡುವ ಹಸು ಹಾಗೂ ಭೂಮಿಯ ಅಪಹರಣಗಳಿಗೆ ಸುವರ್ಣ ಅಪಹರಿಸಿದ್ದಕ್ಕೆ ಇದ್ದಂತೆಯೇ ಪ್ರಾಯಶ್ಚಿತ. ಹೀಗೆ ಸ್ವಲ್ಪ ತೃಣ ಮಾತ್ರದಷ್ಟು ಚಿನ್ನವನ್ನು ಕದ್ದರೂ ಪ್ರಾಯಶ್ಚಿತ ಮಾಡಿಕೊಳ್ಳಲೇಬೇಕು. ಅಜ್ಞಾನದಿಂದ ತಾಯಿ, ಗುರುಪತ್ನಿ, ಮಲತಾಯಿ ಇವರ ಜೊತೆ ಸಮಾಗಮ ಮಾಡಿದರೆ ಅವನಿಗೆ ಅಗ್ನಿ ಪ್ರವೇಶ ಮಾಡಿ ಪ್ರಾಣ ತ್ಯಜಿಸುವುದೇ ಪ್ರಾಯಶ್ಚಿತ. ಇಂತಹ ಪಾತಕಿಗಳ ಸಂಸರ್ಗದಲ್ಲಿರುವವರಿಗೂ ಸಹ ಅದೇ ಪ್ರಾಯಶ್ಚಿತ್ತವೆಂದು ಶಾಸ್ತ್ರಗಳಲ್ಲಿ ತಿಳಿಸಲ್ಪಟ್ಟಿದೆ. ಪ್ರಾಣಿಗಳ ವಧೆಗೂ ಸಹ ಬ್ರಹ್ಮಹತ್ಯೆಗೆ ಮಾಡಿಕೊಂಡ ಪ್ರಾಯಶ್ಚಿತ್ತವನ್ನು ತಿಳಿಸಲಾಗಿದೆ. ಪರನಿಂದೆ, ಅದರಲ್ಲೂ ಬ್ರಾಹ್ಮಣರು ಹಾಗೂ ದೇವತೆಗಳ ನಿಂದನೆ ಘೋರ ಪಾಪ. ಹೀಗೆ ವಿಧಿಪೂರ್ವಕವಾಗಿ ಪ್ರಾಯಶ್ಚಿತವಾದ ಮೇಲೆ ಶ್ರೀಹರಿ ನಾಮಸ್ಮರಣೆಯಿಂದ ತನ್ನ ಪಾಪಗಳಿಂದ ಮುಕ್ತನಾಗುವನು. ನಾರದರೆ, ಮನುಷ್ಯ ಜನ್ಮ ದೊರೆಯುವುದೇ ಮಹಾ ದುರ್ಲಭ. ಆದ್ದರಿಂದ ದೊರೆತಿರುವ ಮಾನವ ಜನ್ಮವನ್ನು ಶ್ರೀಹರಿ ನಾಮ ಸಂಕೀರ್ತನೆಯನ್ನು ಭಕ್ತಿಪೂರ್ವಕವಾಗಿ ಮಾಡಿ ಸಾರ್ಥಕಪಡಿಸಿಕೊಳ್ಳಬೇಕು. ಭಗವಂತನ ಆರಾಧನೆಯಲ್ಲಿ ಇರುವ ಮಾನವನಿಗೆ ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷವೆಂಬ ಸನಾತನ ಪುರುಷಾರ್ಥಗಳು ಸುಲಭವಾಗಿ ಸಿದ್ಧಿಸುವುವು. ಕಾಮ, ಕ್ರೋಧಾದಿ ಅರಿಷಡ್ವರ್ಗಗಳು, ಪರನಿಂದೆ, ಪರಾಪವಾದ ಖಂಡಿತ ತ್ಯಜಿಸಿ ಭಕ್ತಿಯಿಂದ ಶ್ರೀಹರಿಯನ್ನು ಭಜಿಸಬೇಕು. ನಶ್ವರವಾದ ಈ ಶರೀರವನ್ನು ನಂಬಬಾರದು. ಮೃತ್ಯು ನಮ್ಮ ಬೆನ್ನ ಹಿಂದೆಯೇ ಇದೆ. ಭವರೋಗ ವೈದ್ಯ, ಅನಂತ ಸ್ವರೂಪ, ಭಕ್ತವತ್ಸಲನಾದ ಶ್ರೀಹರಿಯನ್ನು ಭಜಿಸುವವರು ಮೋಕ್ಷ ಹೊಂದುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಮಲೋಕದ ಮಾರ್ಗದಲ್ಲಿ ಪಾಪಿಗಳ ಕಷ್ಟ ಮತ್ತು ಪುಣ್ಯಾತ್ಮರ ಸುಖ ಹಾಗೂ ಕಲ್ಪಾಂತರದಲ್ಲಿಯೂ ಸಹ ಕರ್ಮಗಳ ಭೋಗದ ಪ್ರತಿಪಾದನೆ. ಶ್ರೀ ಸನಕರು ನಾರದರಿಗೆ ಅತ್ಯಂತ ದುರ್ಗಮವಾದ ಯಮಲೋಕದ ಮಾರ್ಗದ ವರ್ಣನೆ ಮಾಡಿದರು. ಅದು ಪುಣ್ಯಾತ್ಮರಿಗೆ ಸುಖದಾಯಕವೂ ಮತ್ತು ಪಾಪಾತ್ಮರಿಗೆ ದುಃಖದಾಯಕವೂ ಆಗಿದೆ. 86,000 ಯೋಜನದಷ್ಟು ವಿಸ್ತಾರವುಳ್ಳ ಆ ದಾರಿಯನ್ನು ಪಾಪಿಗಳು ಬಹಳ ಯಾತನೆಯಿಂದ ಕ್ರಮಿಸುತ್ತಾರೆ. ಕೂಗುತ್ತಾ ಕಿರುಚುತ್ತಾ ನಗ್ನರಾಗಿ ಹೋಗುತ್ತಿರುವ ಅವರನ್ನು ಯಮದೂತರು ಚೂಪಾದ ಆಯುಧಗಳಿಂದ ಚುಚ್ಚಿ ಚುಚ್ಚಿ ಹೊಡೆಯುತ್ತಿರುತ್ತಾರೆ. ಮಾರ್ಗದಲ್ಲಿ ಕೆಲವು ಕಡೆ ಉದ್ದಕ್ಕೂ ಹರಡಿರುವ ಸುಡುತ್ತಿರುವ ಮರಳು, ಇನ್ನು ಕೆಲವು ಕಡೆ ಜ್ವಲಿಸುತ್ತಿರುವ ಅಗ್ನಿ, ಇನ್ನು ಕೆಲವು ಕಡೆ ಚೂಪಾದ ಕಲ್ಲುಗಳು ಮತ್ತು ಕೆಲವು ಕಡೆ ಮುಳ್ಳು ತುಂಬಿರುವ ವೃಕ್ಷ, ಕೆಲವು ಕಡೆ ಹತ್ತಲು ಅಸಾಧ್ಯವಾದ ಅತಿ ಬಿಸಿಯಾದ ಕಲ್ಲುಗಳನ್ನು ಹತ್ತಬೇಕು. ಆ ಮಾರ್ಗದಲ್ಲಿ ಪಾಪಿಗಳನ್ನು ಅಂಕುಶಗಳಿಂದ ಚುಚ್ಚುತ್ತಾ ಅವರ ಬೆನ್ನ ಮೇಲೆ ಯಮ ಕಿಂಕರರು ಅಸ್ತ್ರಶಸ್ತ್ರಗಳಿಂದ ಹೊಡೆಯುತ್ತಿರುತ್ತಾರೆ. ಬಿಸಿಯಾದ ಭಾರಿ ಭಾರಿ ಕಬ್ಬಿಣದ ತೊಲೆಗಳನ್ನು ಹೊತ್ತು ಹೋಗಬೇಕಾಗುತ್ತದೆ. ನಾರದರೆ, ಧರ್ಮಿಷ್ಠರು, ದಾನಶೀಲರು ಅತ್ಯಂತ ಸುಖದಿಂದ ಯಮಲೋಕದ ಯಾತ್ರೆಯನ್ನು ಮಾಡುತ್ತಾರೆ. ಅನ್ನದಾನ ಮಾಡಿದವರು ಮೃಷ್ಟಾನ್ನ ಭೋಜನ ಮಾಡುತ್ತಾ, ಜಲದಾನ ಮಾಡಿದವರು ರುಚಿಯಾದ ಹಾಲು ಕುಡಿಯುತ್ತಾರೆ.
ಹೀಗೆ ಪೃಥ್ವಿಯಲ್ಲಿ ಯಾವ ಯಾವ ದಾನ ಮಾಡಿದರೋ ತತ್ಸಂಬಂಧಿತವಾದ ಭೋಗವನ್ನು ಅನುಭವಿಸುತ್ತಾ ಸಾಗುತ್ತಾರೆ. ಅಂಥವರು ಯಮಲೋಕವನ್ನು ತಲುಪಿದಾಗ ಯಮರಾಜನು ಆ ಪುಣ್ಯಾತ್ಮರನ್ನು ಸ್ವಾಗತಿಸಿ ಪೂಜಿಸುತ್ತಾನೆ ಹಾಗೂ ಅವರಿಗೆ ಸದ್ಗತಿ ದೊರೆಯಲು ಪುಣ್ಯಲೋಕಕ್ಕೆ ಕಳುಹಿಸುತ್ತಾನೆ. ಆದ್ದರಿಂದ ನಾರದರೆ, ಮಾನವ ಜನ್ಮ ದೊರಕಿದಾಗ ದಾನ ಧರ್ಮ ಪರಾಯಣನಾಗಿ ಶ್ರೀಮನ್ನಾರಾಯಣನನ್ನು ಭಜಿಸುತ್ತಾ ಪುಣ್ಯಾರ್ಜನೆ ಮಾಡಬೇಕು. ಇಲ್ಲದಿದ್ದರೆ ಘೋರ ನರಕಯಾತನೆಯನ್ನು ಅನುಭವಿಸುತ್ತಾನೆ. ನಾರದರೆ, ಮುಂದೆ ಯಮರಾಜನು ಪಾಪಿಗಳನ್ನು ಕರೆದು ಕಾಲದಂಡದಿಂದ ಹೆದರಿಸಿ ಹೊಡೆಯುತ್ತಾನೆ. ಆಗ ಅವನು ಭಯಂಕರಾಕಾರವಾಗಿರುತ್ತಾನೆ. ಅವನಷ್ಟೇ ಘೋರ ರೂಪದ ಅವನ ಕಿಂಕರನನ್ನು ನೋಡಿ ಪಾಪಿಗಳು ಥರಥರ ನಡುಗಲು ಆರಂಭಿಸುತ್ತಾರೆ. ಎಲೆ ಪಾಪಾತ್ಮರೇ, ಕಾಮಕ್ರೋಧದಿಂದ ಅಹಂಕಾರಿಗಳಾಗಿ ಏತಕ್ಕಾಗಿ ಪಾಪಕರ್ಮಗಳನ್ನು ಮಾಡಿದಿರಿ? ಸಂತೋಷದಿಂದ ದುಷ್ಟ ಕೆಲಸ ಮಾಡಿದ ನೀವು ಸಂತೋಷದಿಂದಲೇ ನರಕಯಾತನೆ ಅನುಭವಿಸಬೇಕು. ನಿಮ್ಮ ಪತ್ನಿ ಪುತ್ರ ಮಿತ್ರರಿಗೆ ದ್ರೋಹ ಮಾಡುವಾಗ ನಿಮ್ಮ ಬುದ್ಧಿ ಎಲ್ಲಿ ಹೋಗಿತ್ತು? ಈಗ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ಯಮರಾಜನು ಬಡವ ಬಲ್ಲಿದ ಮೂರ್ಖ ಪಂಡಿತರಾದಿಯಾಗಿ ಎಲ್ಲರಿಗೂ ಸಮಾನ ಶಿಕ್ಷೆ ಕೊಡುತ್ತಾನೆ ಎಂದು ಚಿತ್ರಗುಪ್ತನು ಹೇಳುತ್ತಾನೆ. ಮುಂದೆ ಕ್ರೂರಿಗಳು ಕೋಪಿಷ್ಠರೂ ಆದ ಯಮದೂತರು ಯಮನ ಆಜ್ಞೆಯಂತೆ ಎಳೆದು ತಂದು ಅವರ ಪಾಪಕ್ಕೆ ತಕ್ಕ ನರಕಕ್ಕೆ ದಬ್ಬುತ್ತಾರೆ. ಅಲ್ಲಿ ತಮ್ಮ ಪಾಪಗಳ ಫಲವನ್ನು ಅನುಭವಿಸಿ ಕೊನೆಯಲ್ಲಿ ಪಾಪದ ಫಲಸ್ವರೂಪವಾಗಿ ಭೂಮಿಯಲ್ಲಿ ಹೀನ ಜನ್ಮವನ್ನು ತಾಳುತ್ತಾರೆ. ಯಾವುದೇ ಕರ್ಮವು ಅನಂತ ಕಲ್ಪದಲ್ಲಿಯೂ ಸಹ ಅನುಭವಿಸದೆ ನಷ್ಟವಾಗುವುದಿಲ್ಲ. ತಾವು ಮಾಡಿದ ಶುಭ ಮತ್ತು ಅಶುಭ ಕರ್ಮಗಳ ಫಲವನ್ನು ಅವಶ್ಯವಾಗಿ ಭೋಗಿಸಲೇಬೇಕು. ಬೇರೆ ಗತ್ಯಂತರವಿಲ್ಲ. ಪಾಪಿ ಜೀವಿಗಳು ಬೇರೆ ಬೇರೆ ಜನ್ಮವನ್ನು ತಾಳುವುದು ಮತ್ತು ದುಃಖ ಅನುಭವಿಸುವ ಅವಸ್ಥೆಯ ವರ್ಣನೆ. ಶ್ರೀ ಸನಕ ಮುನಿಗಳು ಹೇಳಿದರು, ನಾರದರೆ, ಕರ್ಮಪಾಶದಲ್ಲಿ ಬಂಧಿಸಲ್ಪಟ್ಟ ಜೀವಿಗಳು ಸ್ವರ್ಗಾದಿ ಪುಣ್ಯ ಸ್ಥಾನಗಳಲ್ಲಿ ಪುಣ್ಯ ಕರ್ಮಗಳ ಫಲ ಅನುಭವಿಸಿ ಹಾಗೂ ನರಕ ಯಾತನೆಗಳಿಂದ ಪಾಪಗಳ ಅತ್ಯಂತ ದುಃಖಮಯವಾದ ಫಲ ಭೋಗಿಸಿ ಭೂಲೋಕದಲ್ಲಿ ಗಿಡ ಮರ ಬಳ್ಳಿ ಇತ್ಯಾದಿ ಸ್ಥಾವರ ಯೋನಿಗಳಲ್ಲಿ ಕರ್ಮಗಳ ಶೇಷಭಾಗವನ್ನು ಭೋಗಿಸಲು ಜನ್ಮ ತಾಳುತ್ತಾರೆ. ತಮ್ಮನ್ನು ಕಡಿಯುವ ಕಾಳ್ಗಿಚ್ಚು ಹಾಗೂ ಚಳಿ ಬಿಸಿಲು ಮಳೆಗಳ ಹೊಡೆತಕ್ಕೆ ಸಿಕ್ಕಿ ಕೆಲ ಕಾಲ ನಂತರ ಅವು ಸತ್ತು ಹೋಗುತ್ತವೆ. ನಂತರ ಕೀಟಾದಿಗಳಾಗಿ ಜನಿಸಿ ಅತಿಶಯ ಕಷ್ಟಗಳನ್ನು ಭೋಗಿಸುತ್ತವೆ. ಹೀಗೆ ಹೀನಾತಿಹೀನವಾದ ಅನೇಕ ಜನ್ಮಗಳನ್ನೆತ್ತಿ ಕೊನೆಗೆ ಮಾನವ ಜನ್ಮ ತಾಳುತ್ತಾರೆ. ಸ್ತ್ರೀ ಪುರುಷರ ಸಂಯೋಗದಿಂದ ತಾಯಿಯ ಗರ್ಭಾಶಯದಲ್ಲಿ ಪ್ರವೇಶಿಸುತ್ತಾರೆ. ಅಲ್ಲಿ 9 ತಿಂಗಳುಗಳು ನಾನಾ ರೀತಿಯಾಗಿ ವಿಲಪಿಸುತ್ತಾ ತಮಗೆ ತಾವೇ ಆಶ್ವಾಸನೆ ಮಾಡಿಕೊಳ್ಳುತ್ತಾರೆ. ನಾನು ಈ ಬಾರಿ ಜನ್ಮ ತಳೆದ ಮೇಲೆ ಸತ್ಸಂಗ ಹಾಗೂ ಶ್ರೀಹರಿಯ ಭಜನೆ ಧ್ಯಾನ ಹಾಗೂ ಪುರಾಣ ಪುಣ್ಯ ಕಥೆಗಳ ಶ್ರವಣ ಮಾಡಬೇಕು ಹಾಗೂ ಸತ್ಸಂಗ ಮತ್ತು ಸತ್ಯ ಕರ್ಮಗಳಲ್ಲಿ ನಿರತನಾಗಬೇಕು. ಶ್ರೀ ವಿಷ್ಣುವಿನ ಚರಣ ಕಮಲಗಳನ್ನು ಚಿಂತಿಸುತ್ತಾ ಅತ್ಯಂತ ದುಃಖದಿಂದ ತುಂಬಿರುವ ಈ ಭವಸಾಗರವನ್ನು ದಾಟಬೇಕು ಎಂದು ಯೋಚಿಸುತ್ತಾನೆ. ನಾರದರೆ, ಜನನ ಸಮಯದಲ್ಲಿ ಶಿಶುವು ಅತೀವ ಯಾತನೆಯನ್ನು ಅನುಭವಿಸಿ ಈ ಭೂಮಿಗೆ ಬರುತ್ತದೆ. ಆ ಕೂಡಲೇ ಅದರ ಸ್ಮರಣಶಕ್ತಿ ನಷ್ಟವಾಗುತ್ತದೆ. ನಂತರ ಬಾಲ್ಯಾವಸ್ಥೆ ಪ್ರಾಪ್ತವಾಗುತ್ತದೆ. ತಂದೆ ತಾಯಿಗಳು ಗುರು ಹಿರಿಯರ ಬೈಗುಳ ಹೊಡೆತವನ್ನು ತಾಳಿಕೊಳ್ಳಬೇಕಾಗುತ್ತದೆ. ಮುಂದೆ ತಾರುಣ್ಯಾವಸ್ಥೆಯಲ್ಲಿ ಧನೋಪಾರ್ಜನೆ, ಅದನ್ನು ಸುರಕ್ಷವಾಗಿಡುವುದು, ಹಣವು ಖರ್ಚಾದಾಗ ಅದರ ದುಃಖ ಇತ್ಯಾದಿಗಳನ್ನು ಅನುಭವಿಸಬೇಕು. ಮಾಯಾ ಮೋಹ ಕಾಮಕ್ರೋಧಾದಿಗಳಿಂದಲೂ ದೂಷಿತನಾಗುತ್ತಾನೆ. ನಾನಾ ರೀತಿಯ ದುರ್ಬುದ್ಧಿಗಳು ಹುಟ್ಟುತ್ತವೆ. ಹೀಗೆಯೇ ನಾನಾ ರೀತಿಯ ಕಷ್ಟ ಕೋಟಲಿಗಳಿಗೆ ಸಿಲುಕಿ ಬಾಧಿತನಾಗುತ್ತಾನೆ. ನಾರದರೆ, ಆಗಲೇ ವೃದ್ಧಾವಸ್ಥೆ ಆವರಿಸಿಕೊಳ್ಳುತ್ತದೆ. ರೋಗ ರುಜಿನಗಳು ವೃದ್ಧಾಪ್ಯದಲ್ಲಿ ಕಾಡುತ್ತವೆ. ಈ ರೀತಿಯಾಗಿ ಎಲ್ಲಾ ಜೀವಿಗಳು ಕರ್ಮಗಳು ನಶಿಸುವವರೆಗೂ ಅತ್ಯಂತ ಕಷ್ಟಗಳನ್ನು ಭೋಗಿಸುತ್ತಾರೆ. ಆದ್ದರಿಂದ ಸಂಸಾರ ರೂಪದ ಕಾಳ್ಗಿಚ್ಚಿನ ತಾಪದಿಂದ ಸಂತಪ್ತನಾದ ಮಾನವನು ಪರಮಜ್ಞಾನವನ್ನು ಸಂಪಾದಿಸಿ ಮೋಕ್ಷವನ್ನು ಪಡೆಯಬೇಕು. ಇಂಥ ಮಾನವ ಜನ್ಮವನ್ನು ಪಡೆದ ಮೇಲೂ ಪರಮಜ್ಞಾನ ಸಂಪಾದನೆ ಮಾಡದಿದ್ದ ಮೇಲೆ ಅವನು ಶತಮೂರ್ಖನೇ ಸರಿ. ಸಕಲ ಮನೋಕಾಮನೆಗಳನ್ನು ಈಡೇರಿಸುವ ಜಗದೀಶ್ವರನಾದ ಶ್ರೀಹರಿಯಿದ್ದು ಮಾನವನು ಜ್ಞಾನರಹಿತನಾಗಿ ನರಕದಲ್ಲಿ ಬೇಯುತ್ತಾನಲ್ಲ, ಇದು ಎಂಥ ಆಶ್ಚರ್ಯದ ವಿಷಯ! ಶ್ರೀಹರಿಯೇ ಸಂಸಾರ ಬಂಧನದಿಂದ ಬಿಡಿಸುವವನು. ಅಂಥ ಪರಮಾತ್ಮನನ್ನು ಪೂಜೆ ಅರ್ಚನಾದಿಗಳನ್ನು ಮಾಡಿ ಸಂತುಷ್ಟಗೊಳಿಸಿ ಸಂಸಾರ ಬಂಧನದಿಂದ ಮುಕ್ತನಾಗಬೇಕು. ಮೋಕ್ಷ ಪ್ರಾಪ್ತಿಯ ಉಪಾಯ. ಭಗವಾನ್ ವಿಷ್ಣುವೇ ಮೋಕ್ಷದಾತ. ಇದರ ಪ್ರತಿಪಾದನೆ, ಯೋಗ ಹಾಗೂ ಅದರ ಅಂಗಗಳ ನಿರೂಪಣೆ. ಶ್ರೀ ಸನಕರು ನಾರದರಿಗೆ ಭವ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನು ಪಡೆಯುವ ಬಗೆಯನ್ನು ಹೇಳಿದರು.
ಯಾರ ಆಜ್ಞೆಯಿಂದ ಬ್ರಹ್ಮನು ಸಂಪೂರ್ಣ ಜಗತ್ತಿನ ಸೃಷ್ಟಿ, ವಿಷ್ಣು ಪಾಲನೆ ಹಾಗೂ ರುದ್ರ ಸಂಹಾರ ಮಾಡುವರೋ, ಮಹತ್ತತ್ವದಿಂದ ಹಿಡಿದು ಎಲ್ಲ ತತ್ವಗಳು ಯಾರ ಪ್ರಭಾವದಿಂದ ಉತ್ಪನ್ನವಾಗಿವೆಯೋ, ಆ ರೋಗ ಶೋಕ ರಹಿತನಾದ ಸರ್ವವ್ಯಾಪಿ ಶ್ರೀಮನ್ನಾರಾಯಣನೇ ಮೋಕ್ಷದಾತ ಎಂದು ತಿಳಿಯಬೇಕು. ವಿಕಾರರಹಿತನಾದ, ಜನ್ಮರಹಿತನಾದ, ಶುದ್ಧ ಸ್ವಯಂ ಪ್ರಕಾಶ, ನಿರಂಜನ, ಜ್ಞಾನರೂಪ, ಸಚ್ಚಿದಾನಂದ, ಭವಸಾಗರವನ್ನು ದಾಟಿಸುವ ಶ್ರೀಹರಿಗೆ ಶರಣಾಗಬೇಕು. ಆ ಪುರುಷೋತ್ತಮನೇ ಮೋಕ್ಷವನ್ನು ದಯಪಾಲಿಸುವನು. ಯೋಗಿ ಪುರುಷರು ಯೋಗ ಮಾರ್ಗದ ವಿಧಿಯಿಂದ ಪರಮ ತತ್ವದ ಉಪಾಸನೆ ಮಾಡಿ ಆ ಮೋಕ್ಷ ಪದವನ್ನು ಪಡೆಯುತ್ತಾರೆ. ಮುಂದೆ ಶ್ರೀಸನಕರು ನಾರದರಿಗೆ ಯಾವ ಕರ್ಮದಿಂದ ಯೋಗಿಗಳಿಗೆ ಯೋಗದ ಸಿದ್ಧಿಯಾಗುತ್ತದೆ ಎಂಬುದನ್ನು ವಿವರಿಸುತ್ತಾರೆ. ತತ್ವಜ್ಞಾನಿ ಪುರುಷರು ಪರಮ ಮೋಕ್ಷವು ಜ್ಞಾನದಿಂದ ಪ್ರಾಪ್ತವಾಗುತ್ತದೆ ಎಂದು ಹೇಳುತ್ತಾರೆ. ಆ ಜ್ಞಾನದ ಮೂಲ ಭಕ್ತಿ ಮತ್ತು ಭಕ್ತಿಯು ಕರ್ಮ ಮಾಡುವವರಿಗೆ ಪ್ರಾಪ್ತವಾಗುತ್ತದೆ. ಉತ್ಕೃಷ್ಟ ಶ್ರದ್ಧೆಯಿಂದ ಎಲ್ಲಾ ಪಾಪಗಳೂ ನಷ್ಟವಾಗುತ್ತವೆ. ಎಲ್ಲ ಪಾಪಗಳು ನಾಶವಾದ ಮೇಲೆ ನಿರ್ಮಲ ಬುದ್ಧಿಯ ಉದಯವಾಗುತ್ತದೆ. ಈ ನಿರ್ಮಲ ಬುದ್ಧಿಯೇ ಜ್ಞಾನ. ಅಂಥ ಜ್ಞಾನ ಯೋಗಿಗಳಿಗೆ ಲಭ್ಯವಾಗಿರುತ್ತದೆ. ಕರ್ಮಯೋಗ ಮತ್ತು ಜ್ಞಾನಯೋಗ ಎಂಬ ಯೋಗದ 2 ವಿಧಗಳಲ್ಲಿ ಕರ್ಮಯೋಗವಿಲ್ಲದೆ ಜ್ಞಾನಯೋಗದ ಸಿದ್ಧಿಯಿಲ್ಲ. ಆದ್ದರಿಂದ ಕರ್ಮಯೋಗದಲ್ಲಿ ತತ್ಪರನಾಗಿ ಶ್ರದ್ಧಾಪೂರ್ವಕವಾಗಿ ಶ್ರೀಹರಿಯನ್ನು ಪೂಜಿಸಬೇಕು. ಯಾರು ಸಂಪೂರ್ಣ ಲೋಕಗಳ ಹಿತ ಸಾಧನೆಯಲ್ಲಿ ತತ್ಪರನಾಗಿ ಕಾಯ ವಾಚ ಮನಸ ಶ್ರೀ ವಿಷ್ಣುವನ್ನು ದೃಢ ಭಕ್ತಿಯಿಂದ ಪೂಜಿಸುವನೋ, ಯಾರು ಜಗತ್ತಿನ ಕಾರಣೀಭೂತ ಸರ್ವಾಂತರ್ಯಾಮಿ ಹಾಗೂ ಸರ್ವ ಪಾಪಹಾರಿ ಸರ್ವವ್ಯಾಪಿ ಶ್ರೀಹರಿಯನ್ನು ಸ್ತುತಿಸುವನೋ, ಅವನೇ ಕರ್ಮಯೋಗಿ. ಈ ರೀತಿ ವಿಷ್ಣುವಿನಲ್ಲಿ ಭಕ್ತಿಯನ್ನಿಟ್ಟು ಕರ್ಮಯೋಗದಲ್ಲಿ ಮನಸ್ಸನ್ನಿಡುವವನು ತನ್ನ ಸಮಸ್ತ ಪಾಪಗಳನ್ನು ಕಳೆದುಕೊಳ್ಳುವನು. ಅವನು ಉತ್ತಮ ಜ್ಞಾನಿಯಾಗುವನು. ಶಮ ದಮಾದಿ ಗುಣಗಳಿಂದ ಮುಕ್ತಿಯ ಬಯಕೆಯಿಂದ ಜ್ಞಾನ ಪ್ರಾಪ್ತಿಗಾಗಿ ಸಾಧನೆ ಮಾಡಬೇಕು. ರಾಗ ದ್ವೇಷ ರಹಿತನಾಗಿ ಶಮಾದಿ ಗುಣಗಳಿಂದ ಸಂಪನ್ನನಾಗಿ ಹಾಗೂ ಪ್ರತಿದಿನವೂ ಶ್ರೀಹರಿಯ ಧ್ಯಾನದಲ್ಲಿ ತತ್ಪರನಾದವನೇ ಮುಮುಕ್ಷು. ಪರ ಮತ್ತು ಅಪರ ಭೇದದಿಂದ ಆತ್ಮ 2 ಪ್ರಕಾರ. ಪರ ಆತ್ಮ ಮತ್ತು ಪರಬ್ರಹ್ಮನನ್ನು ನಿರ್ಗುಣವೆಂದು, ಅಪರ ಆತ್ಮ ಅಥವಾ ಅಪರ ಬ್ರಹ್ಮ ಜೀವಾತ್ಮವೆಂದು ಕರೆಯಲಾಗುತ್ತದೆ. ಈ 2ರ ಅಭೇದ ಜ್ಞಾನವೇ ಜ್ಞಾನಯೋಗ. ಶರೀರವೇ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿರುವ ಆತ್ಮವೇ ಕ್ಷೇತ್ರಜ್ಞ. ಜೀವಾತ್ಮ ಮತ್ತು ಪರಮಾತ್ಮನ ಅಭೇದದ ಜ್ಞಾನವಾಗುತ್ತದೆಯೋ ಆಗ ಪರಮಾತ್ಮನ ಬಂಧನದ ನಾಶವಾಗುತ್ತದೆ. ಮುಕ್ತಿಗೆ ಆ ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ವೇದದಲ್ಲಿ ವರ್ಣಿತವಾದ ತತ್ವಮಸಿ, ಸೋಹಮಸ್ಮಿ ಇತ್ಯಾದಿ ಮಹಾಕಾವ್ಯಗಳ ಬಗ್ಗೆ ವಿಚಾರ ಮಾಡುವುದರಿಂದ ಜೀವಾತ್ಮ ಮತ್ತು ಪರಮಾತ್ಮನ ಅಭೇದ ಜ್ಞಾನ ಪ್ರಕಾಶಿತವಾಗುತ್ತದೆ. ಅದೇ ಮುಕ್ತಿಯ ಸರ್ವಶ್ರೇಷ್ಠ ಸಾಧನ. ಯೋಗಿಯು ಯೋಗದ ಮೂಲಕ ಅಜ್ಞಾನ ನಾಶ ಮಾಡುತ್ತಾನೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಇವು ಯೋಗದ ಅಷ್ಟಾಂಗಗಳು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಅಕ್ರೋಧ ಹಾಗೂ ಅನಸೂಯ ಇವು ಸಂಕ್ಷೇಪ ಯಮ ಎಂದು ಹೇಳಲ್ಪಟ್ಟಿವೆ. ತಪಸ್ಸು, ಸ್ವಾಧ್ಯಾಯ, ಸಂತೋಷ, ಶೌಚ, ವಿಷ್ಣುವಿನ ಆರಾಧನೆ ಹಾಗೂ ಸಂಧ್ಯೋಪಾಸನೆ ಇವುಗಳು ನಿಯಮ. ಪದ್ಮಾಸನ, ಪೀಠಾಸನ, ಸಿಂಹಾಸನ, ಕುಕ್ಕುಟಾಸನ, ಕೂರ್ಮಾಸನ ಇತ್ಯಾದಿಗಳು ಯೋಗ ಸಾಧನದ ಆಸನಗಳು. ಮೇಲಿನ ಆಸನಗಳಲ್ಲಿ ಯಾವುದಾದರೊಂದನ್ನು ಸಿದ್ಧಿಸಿಕೊಂಡು ಪ್ರಾಣಗಳನ್ನು ಗೆಲ್ಲುವ ಅಭ್ಯಾಸ ಮಾಡಬೇಕು. ಏಕಾಂತ ಸ್ಥಳದಲ್ಲಿ ಉತ್ತರ ಅಥವಾ ಪಶ್ಚಿಮದ ಕಡೆ ಮುಖ ಮಾಡಿ ಅಭ್ಯಾಸದಿಂದ ಪ್ರಾಣಗಳನ್ನು ಗೆದ್ದು ಪ್ರಾಣಾಯಾಮ ಮಾಡಬೇಕು. ಶರೀರದ ಒಳಗಿರುವ ವಾಯುವೇ ಪ್ರಾಣ. ಅದನ್ನು ವಶಪಡಿಸಿಕೊಳ್ಳುವ ಕ್ರಿಯೆ ಆಯಾಮ. ಇದೇ ಪ್ರಾಣಾಯಾಮ. ವಿಷಯಗಳಲ್ಲಿ ಮುಳುಗಿರುವ ಇಂದ್ರಿಯಗಳನ್ನು ನಿಗ್ರಹಿಸುವ ಪ್ರಯತ್ನವೇ ಪ್ರತ್ಯಾಹಾರ. ಮನುಷ್ಯನು ತಾನು ನೋಡುವ ಎಲ್ಲಾ ವಸ್ತುಗಳನ್ನು ತನ್ನ ಆತ್ಮದಲ್ಲಿ ಆತ್ಮ ಸ್ವರೂಪನೆಂದು ತಿಳಿದು ಪ್ರತ್ಯಾಹಾರದ ಮೂಲಕ ವಶಪಡಿಸಿಕೊಂಡು ಇಂದ್ರಿಯಗಳನ್ನು ತನ್ನ ಆತ್ಮದಲ್ಲಿಯೇ ಅಂತರ್ಮುಖ ಮಾಡಿ ಧಾರಣೆ ಮಾಡಬೇಕು. ಈ ರೀತಿ ಇಂದ್ರಿಯಗಳನ್ನು ಯಾರು ಆತ್ಮದಲ್ಲಿಯೇ ಧಾರಣೆ ಮಾಡುವರೋ ಅವನನ್ನು ಧಾರಣ ಎಂದು ಹೇಳುತ್ತಾರೆ. ಧ್ಯೇಯ ವಸ್ತು ಚಿತ್ತದ ವೃತ್ತಿಯಲ್ಲಿ ಏಕಾಕಾರವಾಗುವುದೇ ಧ್ಯಾನ. ಯಾರ ಎಲ್ಲಾ ಇಂದ್ರಿಯಗಳು ವಿಷಯಗಳಿಂದ ನಿವೃತ್ತವಾಗುವುವೋ ಹಾಗೂ ಅವನು ಪರಮಾನಂದದಿಂದ ಪೂರ್ಣವಾಗಿ ವಾಯುರಹಿತ ಸ್ಥಾನದಲ್ಲಿ ಉರಿಯುತ್ತಿರುವ ದೀಪದಂತೆ ಅವಿಚಲ ಭಾವದಿಂದ ಧ್ಯಾನದಲ್ಲಿ ಮಗ್ನನಾಗುವನೋ ಆಗ ಅವನ ಈ ಧ್ಯೇಯಾಕಾರದ ಸ್ಥಿತಿಯನ್ನು ಸಮಾಧಿ ಎನ್ನುತ್ತಾರೆ. ಯೋಗಿಗಳು ತಮ್ಮ ಹೃದಯದಲ್ಲಿ ಜನ್ಮರಹಿತ, ಶುದ್ಧ, ವಿಕಾರರಹಿತ ಯಾವ ಸನಾತನ ಪರಮಾತ್ಮನ ದರ್ಶನ ಮಾಡುವರೋ ಅವನ ಹೆಸರೇ ಪರಬ್ರಹ್ಮ. ನಾರದರೆ,
ಪರಮಾನಂದ ಸ್ವರೂಪನಾದ ಶ್ರೀಹರಿಯು ಪ್ರಣವದಲ್ಲಿರುವನು. ಅವನು ಪ್ರಣವದ ಅರ್ಧ ಮಾತ್ರಾದ ಮೇಲೆ ವಿರಾಜಮಾನನಾದ ನಾದ ಸ್ವರೂಪ. ಆಕಾರ ಬ್ರಹ್ಮನ ರೂಪ, ಉಕಾರ ವಿಷ್ಣುವಿನ ಸ್ವರೂಪ, ಮಕಾರ ಸ್ವರೂಪ ಹಾಗೂ ಅರ್ಧ ಮಾತ್ರ ನಿರ್ಗುಣ ಪರಮಾತ್ಮ ಸ್ವರೂಪ. ಅಕಾರ, ಉಕಾರ ಹಾಗೂ ಮಕಾರ ಇವು ಪ್ರಣವದ 3 ಮಾತ್ರೆಗಳು. ಬ್ರಹ್ಮ, ವಿಷ್ಣು ಮತ್ತು ಶಿವ ಇವರು ಕ್ರಮವಾಗಿ ಅವುಗಳ ದೇವತೆಗಳು. ಇದರ ಒಟ್ಟು ರೂಪವೇ ಓಂಕಾರ. ಪರಬ್ರಹ್ಮ ಪರಮಾತ್ಮ ವಾಚ್ಯ ಹಾಗೂ ಪ್ರಣವ ಅವನ ವಾಚಕ. ಪ್ರತಿದಿನವೂ ಪ್ರಣವದ ಜಪ ಮಾಡುವವರು ಎಲ್ಲ ಪಾಪಗಳಿಂದ ಮುಕ್ತರಾಗುವರು. ಪ್ರಣವ ಜಪ ಮಾಡುವಾಗ ಸಾಲಿಗ್ರಾಮ ಅಥವಾ ಯಾವುದಾದರೂ ಪರಮಾತ್ಮನ ಪ್ರತಿಮೆಯ ಸ್ವರೂಪವನ್ನು ಧ್ಯಾನಿಸಬೇಕು. ಇದರಿಂದ ಯೋಗಿಗಳು ಮೋಕ್ಷವನ್ನು ಪಡೆಯುವರು. ಏಕಾಗ್ರತೆಯಿಂದ ಈ ಪ್ರಸಂಗವನ್ನು ಓದುವವರು ವಿಷ್ಣು ಸಾಲೋಕ್ಯವನ್ನು ಹೊಂದುವರು. ಭವಬಂಧನದಿಂದ ಮುಕ್ತಿಗಾಗಿ ಶ್ರೀ ವಿಷ್ಣುವಿನ ಭಜನೆಯ ಉಪದೇಶ. ಶ್ರೀ ಸನಕ ಮುನಿಗಳು ನಾರದರಿಗೆ ಶ್ರೀ ವಿಷ್ಣುವನ್ನು ಸಂತುಷ್ಟಗೊಳಿಸುವ ಉಪಾಯವನ್ನು ತಿಳಿಸುತ್ತಾರೆ. ಶ್ರೀ ವಿಷ್ಣುವಿಗೆ ಶರಣಾಗುವವರನ್ನು ಶತ್ರುಗಳು ಸಂಹರಿಸಲಾರರು. ಯಾವ ಗ್ರಹವೂ ಯಾವ ತೊಂದರೆಯನ್ನು ಮಾಡಲಾರದು. ಈ ಅಪಾರವಾದ ಸಂಸಾರದಲ್ಲಿ ಕೇವಲ ಶ್ರೀಹರಿಯ ಆರಾಧನೆಯೊಂದೇ ಸತ್ಯವಾದದ್ದು. ಈ ಸ್ಥಾವರ ಜಂಗಮ ರೂಪದ ಜಗತ್ತು ಮಿಂಚಿನಂತೆ ಚಂಚಲವಾದದ್ದು. ಆದ್ದರಿಂದ ಇದರಿಂದ ವಿಮುಕ್ತನಾಗಿ ಶ್ರೀಹರಿಯನ್ನು ನಿರಂತರವಾಗಿ ಭಜಿಸಬೇಕು. ನಾರದರೆ, ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಯಾರಲ್ಲಿರುವವೋ ಅವರನ್ನು ಕಂಡರೆ ವಿಷ್ಣುವು ಸಂತುಷ್ಟನಾಗುತ್ತಾನೆ. ಸಾಧು ಮಹಾತ್ಮರ ಸಹವಾಸದಲ್ಲಿದ್ದು ಮನದಲ್ಲಿ ಅಹಂಕಾರವಿಲ್ಲದಿರುವವರ ಬಗ್ಗೆ ವಿಷ್ಣುವು ಪ್ರಸನ್ನನಾಗುತ್ತಾನೆ. ಶ್ರೀಹರಿನಾಮವನ್ನು ಜಪಿಸುತ್ತಾ ಪತಿ ಸೇವಾ ನಿರತಳಾದ ಸ್ತ್ರೀಗೆ ತನ್ನರಮನೆಯೊಳಗೆ ಸರಿಭಾಗ ಕೊಡುವನು. ಆಯುಸ್ಸಿನ ಸ್ವಲ್ಪ ಭಾಗ ಬಾಲ್ಯದಲ್ಲಿ ಮತ್ತು ಕೆಲವು ಭಾಗ ವಿಷಯ ಭೋಗಗಳನ್ನು ಅನುಭವಿಸುತ್ತಾ ಉಳಿದ ಕೆಲವು ಭಾಗ ವೃದ್ಧಾಪ್ಯದಲ್ಲಿ ವ್ಯರ್ಥವಾಗಿ ಕಳೆದು ಹೋಗುತ್ತದೆ. ಹಾಗಾದರೆ ಧರ್ಮಾಚರಣೆ ಮಾಡುವುದು ಯಾವಾಗ? ಬಾಲ್ಯ ಹಾಗೂ ವೃದ್ಧಾಪ್ಯದಲ್ಲಿ ಭಗವಂತನ ಆರಾಧನೆ ಆಗುವುದಿಲ್ಲ. ಆದ್ದರಿಂದ ಅಹಂಕಾರ ತ್ಯಜಿಸಿ ಯುವಾವಸ್ಥೆಯಲ್ಲಿ ಧರ್ಮಾನುಷ್ಠಾನ ಮಾಡಬೇಕು. ಮುನಿಶ್ರೇಷ್ಠರೇ, ಈ ದೇಹ ಬಂಧನದ ನಿವೃತ್ತಿಗಾಗಿ ಶ್ರೀಹರಿಧ್ಯಾನ, ಜಪ, ಪೂಜಾದಿಗಳನ್ನು ಮಾಡಬೇಕು. ಮಾನವ ಜನ್ಮ ಅತ್ಯಂತ ದುರ್ಲಭ. ಅದನ್ನು ವ್ಯರ್ಥ ಮಾಡದೆ ಮೋಹ ಮಮತೆಗಳನ್ನು ತ್ಯಜಿಸಿ ಕಾಮಕ್ರೋಧಾದಿ ರಹಿತನಾಗಿ ಸದಾ ಶ್ರೀಮನ್ನಾರಾಯಣನನ್ನು ಭಜಿಸಬೇಕು. ಮಾನವ ಶರೀರವನ್ನು ಹೊಂದಿ ಒಮ್ಮೆಯಾದರೂ ಶ್ರೀಹರಿ ಚಿಂತನೆ ಮಾಡದವನ ಬಾಳು ವ್ಯರ್ಥ. ಅವನಿಗಿಂತ ಮೂರ್ಖ ಬೇರೊಬ್ಬನಿಲ್ಲ. ವಿಪ್ರೋತ್ತಮರೇ, ಸಂಪೂರ್ಣ ಸ್ಥಾವರ ಜಂಗಮ ಜಗತ್ತು ಆಕಾಶದಿಂದ ವ್ಯಾಪಿಸಲ್ಪಟ್ಟಂತೆ ಈ ಚರಾಚರ ವಿಶ್ವವು ಶ್ರೀಹರಿಯಿಂದ ವ್ಯಾಪ್ತವಾಗಿದೆ. ವಿಷ್ಣು ಭಜನೆಯಿಂದ ಜನ್ಮ ಮೃತ್ಯುಗಳ ನಾಶವಾಗುತ್ತದೆ. ಧ್ಯಾನ, ಸ್ಮರಣೆ, ಪೂಜೆ ಅಥವಾ ಕೇವಲ ಪ್ರಾಣಾಯಾಮದಿಂದಲೇ ಶ್ರೀ ವಿಷ್ಣುವು ಭವ ಬಂಧನದಿಂದ ಬಿಡುಗಡೆ ಮಾಡುತ್ತಾನೆ ಹಾಗೂ ಮೋಕ್ಷವನ್ನು ಕರುಣಿಸುತ್ತಾನೆ. ಅಚ್ಯುತ, ಅನಂತ, ಗೋವಿಂದ, ಕೇಶವ, ನಾರಾಯಣ ಇತ್ಯಾದಿ ಯಾವ ನಾಮಬಲದಿಂದ ಆದರೂ ಭಕ್ತಿಯಿಂದ ಕರೆದರೆ ಓಡಿ ಬಂದು ಕೈ ಹಿಡಿದೆತ್ತಿ ಈ ಭವಸಾಗರದಿಂದ ಪಾರು ಮಾಡುತ್ತಾನೆ. ಅಂಥ ಕರುಣಾಳು ಈ ವಾಸುದೇವ.